ಶ್ರೀ ಸಿದ್ಧಾರೂಢರನ್ನ ಮನದಾಗ ನೆನೆಸಿಕೊಂಡು ಭಾರತ ದೇಶ ಪುಣ್ಯಮಯವಾದ ದೇಶ. ಭಾರತ ದೇಶದಲ್ಲಿ ಭಾರತ ಪ್ರಕಾಶ ರಥ ಆ ಬೆಳಕಿನಲ್ಲೇ ಆನಂದವನ್ನ ಪಡೆಯುವಂತ ಭಾರತ ದೇಶ. ಇಂಥ ಭಾರತ ದೇಶದಲ್ಲಿ ಜನಿಸಿದ ನಾವೆಲ್ಲರೂ ಭಾಗ್ಯಶಾಲಿಗಳು. ಒಂದು ಮನಿ ಕಟ್ಟಬೇಕಾದ್ರ ಎಷ್ಟು ಕಂಬಗಳ ಬೇಕಾಗ್ತಾವ್ರಿ? ಮ್ಯಾಗ ನಿಲ್ಲಕ ಮತ್ತ ಬುಡಕ ಆಧಾರ ಬೇಕಲ್ಲ. ಹಂಗ ನಿಲ್ತೈತಿ ಮನಿ. ಹಂಗ ಕಂಬಗಳು ಇರ್ತಾವ. ಅಂತ ವಿಚಾರ ಮಾಡ್ಬೇಕಾದ್ರ ನಾಲ್ಕು ದಿಕ್ಕಿಗೆ ನಡುವೆ ನಾಲ್ಕು ಕಡೆ ಕಂಬಗಳು ಇರ್ತಾವ್ರಿ ಮನಿಗೆ. ನಾಲ್ಕು ಕಡೆ ದಿಕ್ಕುಗಳ ಕಡೆ ಅವು ಮಣಿಯ ಭಾರವನ್ನು ಹೊತ್ತು ನಿಂತಿರ್ತಾವ. ಭಾರವನ್ನು ಹೊರಬೇಕಾದ್ರೆ ಬುಡಕ ಭದ್ರವಾಗಿರ್ಬೇಕಾಗ್ತೈತಿ. ಹಂಗ ಕಂಬಗಳು ಮನೆಯ ಭಾರವನ್ನು ಹೊತ್ತು ನಿಂತಿರ್ತಾವ. ಕಂಬ ಇಲ್ಲ ಅಂದ್ರ ಮನೆ ಇಲ್ಲ, ಕಂಬಿಲ್ಲ ಅಂದ್ರ ಮನೆ ಇಲ್ಲ. ಒಂದು ಮನೆಗೆ ಆಶ್ರಯವಾಗಿ ಕಂಬಗಳು ನಿಂತಾವು. ಹಂಗ ಇದರಂತೆ ಇಡೀ ಜಗತ್ತಿನಲ್ಲಿ ಧರ್ಮ ಇದೆ. ಧರ್ಮನ ಎಲ್ಲರಿಗೂ ಆಧಾರ. ಎಲ್ಲವೂ ಸುಗಮವಾಗಿ ಸಾಗಬೇಕು ಅಂದ್ರ ಅವತಾರ ಪುರುಷರು ಕಾರಣ ಪರಮಾತ್ಮ ಭೂಮಿಗೆ ಸಾಕ್ಷಾತ್ ಪರಮಾತ್ಮ ಧರೆಗೆ ಇಳಿದು ಬಂದರು. ಶರಣರು ಮಹಾತ್ಮರು ಒಬ್ರು ಒಂದೊಂದು ಕಡೆ ಕಂಬವಾಗಿ ನಿಂತರು. ಒಂದ ಕಡೆ ಕೂಡಿ ಕುಂತ್ರನ್ರಿ ಅವ್ರು. ಒಂದ ಕಡೆ ಯಾರು ಇರ್ಲಿಲ್ಲ. ದಿಕ್ ದೇಶಗಳ ಕಡೆ ಅಲ್ಲೊಬ್ರು ಆ ಕಡೆ ಒಬ್ರು ಈ ಕಡೆ ಒಬ್ರು ಹೋದ್ರು. ಅದಕ್ಕ ನಿಂತ ನೀರ್ ಕೆಡ್ತಿ ಅಂತ ಕುಂತ ಸಾಧು ಕೆಟ್ಟನಂತ. ನಿಂತ ನೀರ್ ನೋಡ್ರಿ ಎಲ್ಲ ಕೆಟ್ಟ ಹೋಗೈತ್ರಿ ಒಡಬೆದ್ದು. ಹಂಗ ಸಾಧು ಆದವ್ರು ಸಂಚರಿಸ್ಬೇಕು. ಹೆಂಗ ನೀರು ವರ್ತಿ ನೀರು ಹೆಂಗ ಬೆಳಿತಿರೋ, ಹಂಗ ತುಂಬಿ ಹೊರಗ ಚೆಲ್ತಿರೋ, ಹಂಗ ಸ್ವಚ್ಛ ನೀರು ಶಲಿ ಹೊಸ ಶಲಿ ಬರಕತ್ತ. ಹಂಗ ಮಹಾತ್ಮರು ತಮ್ಮ ಅನುಭವ ಎಷ್ಟು ಬಳಸ್ತಾರ ಅಷ್ಟು ಬಳಸಿದಷ್ಟು ಸ್ವಚ್ಛ ಎಲ್ಲಿಂದ ಬರ್ತದೆ? ತಮ್ಮೊಳಗ ಹುಡ್ತೈತಿ. ವರ್ತಿ ಶಲಿ ಬಂದಂಗ ಎಲ್ಲಿ ಬರ್ತಾವ ಶಬ್ದ? ಏನು ತಾನ ಉತ್ಪತ್ತಿ ಆಕ್ಕವ್ರಿ ಒಳಗ. ಬಳಸಿದೆ ಹಂಗ ಉತ್ಪತ್ತಿ ಆಕ್ಕೊಂತ ಹೋಗ. ಹಂಗ ಒಬ್ಬೊಬ್ರು ಒಂದೊಂದು ಕಡೆ ಕಾಂಬವಾಗಿ ನಿಂತರು. ಸಮಾಜಕ್ಕ ಆಯಾಯ ಕ್ಷೇತ್ರಕ್ಕೆ ಬಂದು ಭಕ್ತರಿಗೆ ಉಪದೇಶ ಮಾಡಿದರು. ಕಲ್ಯಾಣವನ್ನ ಮಾಡುತ್ತಾ ಸಾಗಿದ್ರು.
ಎಲ್ಲರಿಗೆ ಕಲ್ಯ ಅವರು ಇವರು ಇವರಾರವ ಇವನಾರವ ಇವನಾರವ ಎಂದೆನಿಸಿರಯ್ಯ ಇವನಮ್ಮವ ಇವನಮ್ಮವೆಂದೆನಿಸರಿಯ ಅಂತ ಹೇಳಿಲ್ರಿ ಬಸವಣ್ಣವ್ರು. ಅವರು ಸೀಮಿತ ಮಾಡಿಕೊಂಡು ಏನಾರ ಕಲ್ಯಾಣ ಮಾಡಾಕ ಅಡ್ಡಾಡಿದ್ರೇನ್ರಿ? ತಮ್ಮ ಜಾತಿಯರ್ನ ಯಾರನ್ನಾರ ಮಠಕ್ಕೆ ಮಾಡ್ಬೇಕಂತ ಮಾಡಿದ್ರೇನ್ರಿ? ಒಂದು ವೇಳೆ ಯಾರ ನಮ್ಮ ಜಾತಿಯವ್ರನ್ನ ನಮ್ಮ ಮಠಕ್ಕೆ ಮಾಡ್ತಾರ ಅಂದ್ರ ತತ್ವ ಗೊತ್ತಿಲ್ಲಂತ ಅರ್ಥ. ಸೂಕ್ಷ್ಮ ಮತಿಗಳಾಗಬೇಕು ನಾವು. ಯಾವುದೇ ಇರ್ಲಿ ಎಲ್ಲರೂ. ಅದಕ್ಕ ಒಂದು ನಿಮಗ ಉದಾಹರಣೆ ಕೊಡ್ತೀನಿ. ಇದು ಮುಚ್ಚಿ ಹೇಳಿದ ಮಾತಲ್ಲ, ಪಬ್ಲಿಕ್ನ್ಯಾಗ ಹೇಳಿದ ಮಾತು. ಯಾರು ಹೇಳಿದ ಮಾತು ಅಂದ್ರ ತೋಂಟದಾರ್ಯ ಜಗದ್ಗುರುಗಳು ಗದಗದೊಳಗ ಶಿವಾನಂದರ ಮಠದ ಜಾತ್ರಿದ್ದಾಗ ಶಿವರಾತ್ರಿ ಹೇಳಿದ ಮಾತಿದು. ನಮ್ಮವ್ರು ಬೇಲಿ ಹಾಕಿ ಬಿಟ್ರಿ. ಬೇಲಿ ಹಾಕಿದ್ರಿ ಅಂದ್ರ ಹೊರಗೆ ಹೋಗ್ಬೇಡ ಅನ್ನಂಗ. ಬೇಲಿ ಇರಬಾರ್ದ್ರಿ, ಕಟ್ಟಳೆ ಇರಬಾರದು, ಸಂಬಂಧಿಕರು ಇರಬಾರದು. ಸರಕ್ತ ಸಂಬಂಧ ಹಚ್ಚಿ ಇದೆಂತ ಶಾಸ್ತ್ರಿ, ಇದೆಂತ ಉಪದೇಶ ರೀ? ಅದಕ್ಕ ನಮಗ ಬೇಲಿ ಹಾಕಿ ಎತ್ತಾಗ ಹೋಗದಂಗ ಮಾಡಿ ಬಿಟ್ಟಾರ್ರಿಪ್ಪ. ಅವ್ರು ಬೇಡ, ಇವ್ರು ಯಾರು ಬೇಡ, ಇವ್ರು ಅವ್ರು ಬೇಡ, ಇವ್ರು ಬೇಡ, ಸರಿಯತ್ತ. ನಮ್ದು ಬಹು ದಿವಸದಿಂದ ಬಂದದ್ದು. ನೀವು ಬೇಡ ಕುಂಡ್ರಿ. ಈಗ ಇದು ಶಿವಾನಂದರ ಮಠ ಯಾವಾಗ ಶುರು ಆತಪ್ಪ? ನೀವು ಬರ್ರಿ, ಯಾರ ಇರುವಲ್ರಿ ಬರ್ರಿ ಕೇಳ್ರಿ ಅಂತ ಎಲ್ಲರೂ ನಮ್ಮವ್ರು ಅಂದ್ರು. ಏಸು ದಿವಸದಾಗ ಬೆಳೆದೈತಿ ನೋಡ್ರಿ, ಎಷ್ಟು ಅದ್ಭುತವಾಗಿ ಬೆಳೆದೈತಿ, ಎಷ್ಟು ಜನರ ಆಕರ್ಷಣೆ ಆಕೈತಿ. ಈಗ ನೀವು ಬರ್ರಿ ಅಂದ್ರ ಕರೆದ್ರ ಬರ್ತಾರ. ಹಿಂಗಾಗೈತಿ ನಮ್ ಬಾಳೆ ಅಂತ ಸಭಾದಾಗ ಹೇಳಿದ ಮಾತ್ರ ಇದು. ಒಂಟದಾರಿ ಸ್ವಾಮಿಗಳು ಹೇಳಿದ ಮಾತಿದು ನೆನಪಾತ, ಅದಕ್ಕೆ ಹೇಳಿದ್ದೇನೆ. ಅದಕ್ಕ ಬಂದ ಭಕ್ತರಿಗೆ ಉಪದೇಶ ಮಾಡಿದ್ರು. ಎದರ ಸಲುವಾಗಿ? ಕಲ್ಯಾಣವನ್ನ ಮಾಡುತ್ತಾ ಸಾಗಿದ್ರು. ಅವರು ಏನು ಹೇಳಿದ್ರು ಅಂದ್ರ ಹೇಳ್ತಿದ್ರು. ಏನಂದ್ರ ಚಮತ್ಕಾರ ಇಲ್ಲದ ನಮಸ್ಕಾರ ಇಲ್ಲ, ಕೆಲವೊಂದು ಪವಾಡಗಳನ್ನ ಮಾಡಿ ಧರ್ಮದ ಕಾರ್ಯಗಳನ್ನ ಮಾಡಿದರು. ನಂಬಿದವರಿಗೆ ಧೈರ್ಯವನ್ನು ತುಂಬಿದರು. ಏನು ಮತ್ ಸಮಾಜ ಸೇವಾ ಮಾಡೋದಂದ್ರೆ ಏನ್ರಿ? ಯಾರ ಇರ್ಲಿ ಎರಡ ಹಿತ ನುಡಿ ಸರಿಯಾದದ್ದು ನನಗ ತಿಳಿದಷ್ಟು. ಇಲ್ಲ ಇದು ತಪ್ಪಕತಿ, ಇದು ಹಿಂಗ ಮಾಡ್ರಿ, ಒಳ್ಳೇದು ಈ ದಾರಿ ಹೇಳಾಕ ಏನು ಗಂಟು ಹೋಗೈತಿ? ಏನು ರೊಕ್ಕ ಬೀಳ್ತೈತೆ? ಅಲ್ಲ, ಸಮಾಜ ಸುಧಾರಣೆ ಇದು. ಹಣ ಇದ್ದವ್ರು ಹಣ ಕೊಡುತ್ತಾರ, ಏನಾರ ಇದ್ದವ್ರು ಕೊಡ್ತಾರ. ಏನು ಇಲ್ಲ ಅಂದ್ರೆ ಎರಡು ಮಾತು ಕೊಡಾಕ ಆಗೋದಿಲ್ರಿ. ನಂಬಿದವ್ರಿಗೆ ಧೈರ್ಯವನ್ನು ತುಂಬಿದ್ರು.
ಎಂತಾದ್ರಿ ಇಂತಾದ ಮಾಡವ್ರಿ ಯಾರದಾರ ಗುರುಗಳ? ಏನೇನಾರ ಹೇಳಿ ಏನಾರ ಮಾಡುದ್ರಾಗ ನಾವು ಬಲ್ಲವ್ರಾಕಿವಿ. ಆದ್ರ ನೊಂದವರಿಗೆ ಧೈರ್ಯ ತುಂಬಿ ಅದಕ್ಕ ವಿವೇಕಾನಂದರು ಹೇಳಿರಿ, ಎದ್ದೇಳಿರಿ, ಸಾಗಿರಿ ಮುಂದೆ. ಯಾಕ? ನಿಮ್ಮಲ್ಲಿ ಅದಾನ ಏನ ಆತ್ಮ ದೇವರು. ಯಾಕೆ ಕೊರಗ್ತೀರಿ? ತಿಳಿದಿಲ್ಲ, ಅದಕ್ಕೆ ನಿಮಗೆ ಕೊರತೆ ಆಗೈತಿ. ತಿಳಿದ್ರೆ ನೀವು ಅವ್ರಾಗ್ರಿ, ಹೇಳ್ರಿ, ಎಚ್ಚರಾಗ್ರಿ, ವಿಚಾರ ಮಾಡ್ರಿ. ನಿಮಗ್ಯಾಕೆ ಬರುದಿಲ್ಲ? ನೀವ್ಯಾಕೆ ಆಗುವುದಿಲ್ಲ? ಎದ್ದವ್ರ ಅದಿರಿ. ಅದಕ್ಕೆ ನೊಂದುಕೊಳ್ಳುವುದು ಯಾಕ? ಇಂಥ ಧೈರ್ಯವನ್ನು ತುಂಬಾವ ಎಂತವ್ರಿ ಅವ ಗುರುನಾಥ. ಗುರು ಮುಟ್ಟಿ ಗುರು ಆದ ನಂತರಲ್ರಿ ಇದಕ್ಕ ದುಃಖದೊಳಗ ಇರುವವರಿಗೆ ಸ್ವಾಂತನ ಹೇಳಿದ್ರು. ನಾವು ಹೇಳ್ತೀವ್ರಿ ಸ್ವಾಂತನ ಹೇಳ್ತೀವಿ. ನಮ್ಮದ ಬೇರೆ, ಆ ಆತ್ಮಜ್ಞಾನಿಗಳ ಹೇಳುದ ಬೇರೆ. ಅಜ್ಞಾನದಲ್ಲಿ ಇದ್ದವರಿಗೆ, ತಪ್ಪು ತಿಳ್ಕೊಂಡವರಿಗೆ ಜ್ಞಾನವನ್ನ ತಿಳಿಸಿದ್ರು. ನೀನು ಅಜ್ಞಾನಿ ಅಲ್ಲಪ್ಪ, ಸುಜ್ಞಾನಿ ಅದೀಯೋ. ನಿನಗ ತಿಳಿಲಾರ್ದಕ್ ಹಂಗಾಗೈತಿ. ನೀ ಸಣ್ಣವಲ್ಲೋ ದೊಡ್ಡ ಅದಿಯೋ, ಯಾಕೆ ಹೆದರ್ತೀಯೋ? ದಿನ ಬಾರೋ, ಕೇಳೋ, ನಿನಗ ಅನುಭವಕ್ಕೆ ಬರ್ತೈತೋ. ಏನು ಬಡವಂತ ತಿಳ್ಕೊಂಡಿದ್ಯೋ, ಈಗ ಶ್ರೀಮಂತ ಆಕಿಯೋ. ಹೆಂಗ ಅಜ್ಞಾನಿಗಳಿಗೆ ಜ್ಞಾನವನ್ನ ತುಂಬಿ ತಿಳಿಸಿದ್ರು. ಏನೇನು ಮಾಡಿದ್ರು? ನರರೂಪದಿಂದ ಬಂದ ನಮ್ಮಂಗ ದೇಹ ಧಾರಣ ಮಾಡಿಕೊಂಡು ಬಂದ ನಮ್ಮಂತ ನರರನ್ನ ರಕ್ಷಿಸಿದ ಪರಮಾತ್ಮ. ಕಾಣದಂತ ದೇವರು ಏನು ಮಾಡ್ತಾರ? ಒಂದೊಂದು ಫಲ. ಅದಕ್ಕ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ. ಒಂದೊಂದು ಕೊಡ್ತಾರೆ. ಎಲ್ಲಾ ದೇವರುಗಳು ಒಂದೊಂದು ಕೊಡ್ತಾವ ದೃಷ್ಟ ಫಲವನ್ನ. ಆದ್ರ ಗುರು ನರರ ರೂಪವ ಧರೆಗೆ ಧರಿಸಿ ಮೂರನ್ನು ದೃಷ್ಟ ಫಲ, ಅದೃಷ್ಟ ಫಲ ಅಲ್ಲ, ದೇವ್ರನ್ನ ಮಾಡಿ ಇನ್ನೇನು ಐತ್ರಿ ಉಳಿತೈತ್ರಿ? ಎಲ್ಲಾ ಕೊಡ್ತಾನ. ಅದಕ್ಕ ಈ ಮೂರು ಲೋಕ ಐತಿ, ಅದ್ಯಾವ ಲೋಕ ಐತಿ ಅಂತ ಹೇಳಿ ಎಲ್ಲಾ ಲೋಕದಾಗ ದೊಡ್ಡವ್ ಯಾರು ಅಂದ್ರ ಗುರು. ಎಲ್ಲಾರು ಏನು ಕೊಟ್ಟಾರೋ ಕೊಟ್ಟಿಲ್ಲೋ, ಎಲ್ಲಾರು ಕೊಡುವುದು ಕೊಡ್ಲಾರದ್ದು ಎಲ್ಲಾ ಕೂಡೇ ಸಿಗುತ್ತೈತಿ ಗುರುವಿನ ಆಶ್ರಯದಿಂದ. ಅವತಾರಿ ಪುರುಷ ಎಂದು ಕರೆದರು. ಅಲ್ಲಲ್ಲಿ ಒಬ್ಬ ಮಹಾತ್ಮರು ನೆಲೆಸಿದರು. ಭಕ್ತರ ಕಲ್ಯಾಣಕ್ಕಾಗಿ, ಏಳಿಗೆಗಾಗಿ ಸಂತರ ಉಪದೇಶ. ಅಜ್ಞಾನಿಗಳು ಯಾರು ಗುರುಗಳನ್ನು ನಂಬಿ ಬಂದ್ರೋ ಅವರಿಗೆ ಅಜ್ಞಾನವನ್ನ ಬಿಡಿಸಿ ಸುಜ್ಞಾನವನ್ನ ನೀಡಿದರು. ಯಾರು ಯಾವ ಗುರುಗಳು ಹೇಳಿದ್ರು ಇರುವ ಸತ್ಯ ಒಂದೈ. ಅದ ಸತ್ಯ ವಸ್ತುವನ್ನು. ಆದ್ದರಿಂದ ಭೇದವನ್ನು ಎನಿಸದೆ ತತ್ವ ಉಪದೇಶವನ್ನ ಕೇಳಬೇಕು. ದಾರಿ ಯಾರ ಯಾಕೆ
ಉರ್ಸುವಲ್ರಿ. ನಾವು ಹೋಗಿ ನಮ್ಮ ಊರಿಗೆ ಮುಟ್ತೀವೋ ಇಲ್ಲೋ? ಯಾರಪ್ಪ ಅವರು? ಯಾಕಪ್ಪ ನೀ ಎಂತಾವದಿಪ್ಪ? ನಮಗ ದಾರಿ ತೋರಿಸಿದ್ರು ತೀರ್ ಹೋದ್ರಿಪ್ಪ. ಮ್ಯಾಗಿದ್ದ ಒಂದ್ ಹಾವು ಬಿತ್ರಿಪ್ಪ. ಇದು ಯಾ ಹಾವು? ಯಾಕ ಬಿತ್ತು? ಏನ್ ಕಡಿಯೋ ಹಾವು? ಏನ್ ಸೋಮ್ನ ಇರೋ ಹಾವು? ಇದು ಯಾವ ಜಾತಿ ಹಾವು? ಕೇಳ್ಕೊಂತ ಕುಂದಿರ್ತಾರನ್ರಿ ಯಾರ್ರಿ? ಅರ ದಿಕ್ಕೆಟ್ ಓಡಿ ಹೋಗ್ತಾರ. ಅದಕ್ಕ ಹಾವಿಗವ ಪರಮಾತ್ಮನ್ನ ಕೇಳಾಕ್ ಹೋತಂತ, ಏನ್ ದೊಡ್ಡ ಕಾಟ ಆಗೈತಿಪ್ಪ, ಎಲ್ಲಾರು ನನ್ನ ಹಗ್ಗ ಹಿಂಗ ಹಚ್ಚಿ ಹಚ್ಚಿ ಎಲ್ಲಾರು ಕಾಡ್ತಾರ ನನ್ನ. ಮೊದಲು ಕಡಿತಿದ್ದಿಲ್ಲಂತ್ರಿ ಅವ್, ಹಿಂಗ ಕಾಡಾಕತ್ಯಾರ ನನ್ನ. ಗೊಳಾಟಿ ಏನ್ ಹೇಳಾಕ ಆಗತ್ತಪ್ಪ ಅಂತ ಕೇಳಾಕ್ ಹೋತಂತ. ಅವಾಗ ಪರಮಾತ್ಮ, ಯಾರನ್ನು ಕಡಿಬೇಡಪ್ಪ, ಹುಸ್ಸನ್ನ ಕಡಿಪ ಅಂತ ಇಷ್ಟ ಹೇಳಿದ್ ನೋಡಿ. ಜನ ಬರೇ ಬುಸ್ ಅಂದ್ರ ಹೆದರಾಕತ್ತಿ. ಅದು ಹಾವು ಒಳಗರ ಇರ್ಲಿ ಹೊರಗರ ಇರ್ಲಿ, ಎಲ್ಲಿದ್ದರ ಸೌಂಡ್ ಬಂತಂದ್ರ ಅಯ್ಯಪ್ಪ ಹಾವ ಸತ್ಯಂತ ಓಡಿ ಹೋಗ್ತಾರೆ. ಹರಾಣ ನಡಿಗ್ಯಾನ ಹಾವಿಗೆ. ಅದಕ್ಕ ಏನು ನೋಡದ ತತ್ವವನ್ನ, ಇರುವ ಸ್ಥಿತಿಯನ್ನ, ಪರಮಾತ್ಮ ಸ್ವರೂಪ ಅದೀಪ ನೀನು ಅಂತ ತಿಳಿಯುವಂಗ ತಿಳಿಸುವ ಉಪದೇಶವನ್ನ ಯಾರ ಹೇಳಿ ಕೇಳಬೇಕ್ರಿ. ಅದಕ್ಕೆ ಸಂಕುಚಿತ ಭಾವವನ್ನು ತಾಳಬಾರ್ದು, ಸಣ್ಣ ಭಾವ ಮಾಡ್ಕೋಬಾರ್ದು. ಜ್ಞಾನವಲ್ಲ, ವಿಶಾಲ ಭಾವವನ್ನು ಬೆಳೆಸುವರು. ನಮ್ಮ ಸಣ್ಣ ಮನಸ್ಸು ಏನು ಐತಲ್ಲ, ಅದನ್ನ ದ್ವಾಡದ ವಿಶಾಲವಾಗಿ ಮಾಡ್ತಾರ್ರಿ. ಮೊದಲಕ್ಕ ನಾನು ನಂದು ಎಲ್ಲ ಬಡ್ಕೊಂತಿದ್ವಿ. ಸ್ವಲ್ಪ ತಿಳಿಯಾಕತ್ಯಾಗ ಹೌದಲ್ಲ ಇವ್ರು ಹೇಳುದು ಖರೆ ಐತಲ್ಲ ಅಂತ ತಿಳಿಯಾಕತ್ತ. ಅದು ಒಮ್ಮಿಗೆ ಬರುದಿಲ್ಲ, ಶ್ರವಣ ಮಾಡ್ತಾ ಹೋದಂಗ ತಿಳಿತೈತಿ. ವಯಸ್ಸು ಹೆಚ್ಚಾದಂಗ ಅನುಭವ ಆಕೈತಿಲ್ರಿ, ಎಲ್ಲರಿಗೂ ಆಕೈತಿ. ಸಹಜ ಅದು ಶ್ರವಣದವ ತಾನ ತಿಳ್ಕೊಂತ ಹೋಗ್ತೈತಿ. ಹಂಗ ಗುರುಗಳು ನಮ್ಮ ಮನಸ್ಸನ್ನ ವಿಶಾಲ ಭಾವವನ್ನ ಮಾಡ್ತಾರೆ. ಒಂದ ಚೆರಿಗಿ ಗಿಂಡಿ, ಅದ್ರಾಗ ನೀರಿನೊಳಗ ಒಂದು ಕೆಂಪು ಬಣ್ಣ ಹಾಕ್ರಿ, ಆ ಗಿಂಡಿ ಎಷ್ಟೈತಿ ಅಷ್ಟು ಅಗಲ ಹಾಕ್ರಿ. ಅದನ್ನ ಒಂದ್ ಚೆರಿಗ್ಯಾಗ ಹಾಕ್ರಿ, ಅದ್ರ ಅಗಲ ಹಾಕ್ರಿ. ಅದ್ರಾಗ ಒಂದು ಕೊಡದ, ಅದ್ರಾಗ ಒಂದು ಹರಿ ಬ್ಯಾಗ್ ಹಾಕ್ರಿ, ಅದರಷ್ಟ ಹಾಕ್ರಿ. ಅದನ್ನ ಒಂದು ಬಾವ್ಯಾಗ ಹಾಕ್ರಿ, ಬಾವಿ ಅಷ್ಟ ಹಾಕ್ರಿ. ಹಿಂಗ ಮನಸ್ಸನ್ನ ವಿಶಾಲ ಎತ್ತರಕ್ಕ, ಆಕಾಶದ ಎತ್ತರಕ್ಕ ಏರಬಲ್ಲದು ಈ ಮನಸ್ಸು. ಅದಕ್ಕೆ ದೇವನನ್ನ ಏನಾಗದ, ಈ ಮನಸ್ಸು ದೇವನನ್ನ ಕಾಣುವುದು ಏನಾಗದ, ಆ ದೇವನನ್ನ ದೇವ ಸ್ವರೂಪ ಆಗುವಂತ ಶಕ್ತಿ ಈ ಮನುಷ್ಯನೊಳಗ ಐತ್ರಿ. ಅದಕ್ಕ ಮಹಾತ್ಮರು ದೇವನನ್ನಾಗಿ ಮಾಡುವ ಕಾರ್ಖಾನೆಗಳವು. ವಿಶಾಲ ಭಾವವನ್ನು ಬೆಳೆಸುವರು. ಜ್ಞಾನ ಭೇದ ಜ್ಞಾನವನ್ನು ಹೊಡೆದಾಕಿ, ವೇದ ಜ್ಞಾನವನ್ನು ಹೊಡೆದಾಕಿ ಸದ್ಭಾವವನ್ನು ಹಾಗೂ ಸುಜ್ಞಾನವನ್ನು ತರುವುದೇ ಜ್ಞಾನ. ಎಲ್ಲರೂ ಕೂಡಿ ಯಾವುದು ಒಂದೇ, ಬೀಸುವ ಗಾಳಿ ಒಂದೇ, ನಡೆದಾಡುವ ಭೂಮಿ ಒಂದೇ ಅನ್ನುವ ಹಾಗೆ ನಾವೆಲ್ಲರೂ ಕೂಡಿ ಬಾಳುವುದೇ ಇದೇ ಜ್ಞಾನ, ಇದೇ ತತ್ವ, ಇದೇ ಧರ್ಮ. ಯಾವ ಧರ್ಮ ರೀ? ಧರ್ಮ ಧರ್ಮ ಅಂತೇಳಿ
ನಮ್ಮ ಧರ್ಮ ಬ್ಯಾರೆ ರೀ, ನಿಮ್ಮ ಧರ್ಮ ನೀವು ಬ್ಯಾಡ ಸರ್ರಿ, ನಮ್ ಧರ್ಮದ್ರ ಅಲ್ಲ. ಇದು ಯಾ ಧರ್ಮ ರೀ ಬ್ಯಾಡ ಅನ್ನೋದು? ಅಲ್ಲ, ಕುಡಿಯುದು ನೀರು ಒಂದ, ಬೀಸು ಗಾಳಿ ಒಂದ, ಇದ್ರಾಗ ಬ್ಯಾರೆ ಬ್ಯಾರೆ ಮಾಡಕ್ ಹೊಂಟೇವಂದ್ರ ಅದೆಂತ ಅಜ್ಞಾನಿಗಳು, ಎಂತ ಬುದ್ಧಿಗೇಡಿಗಳು. ಮಹಾತ್ಮರ ತತ್ವ ಬಲ್ಲವ್ರು ಇದನ್ನ ಮಾಡಿದ್ರನ್ರಿ? ಎಲ್ಲರೂ ಒಂದಂತ ಬಾಳೋದ, ಏನು ಎನಸದಂಗ ಎಲ್ಲರೂ ಶಿವನ ಸ್ವರೂಪಿಗಳ ಆಧಾರ, ಎಲ್ಲರೂ ಶಿವ ಸ್ವರೂಪಿಗಳಂತ ಬಾಳುವುದ್ರಿಪ್ಪ. ಮಹಾತ್ಮರು ಇದನ್ನ ಕಲಿಸಿಕೊಡುತ್ತಾರೆ. ನಮ್ಮಲ್ಲಿ ದ್ವೇಷವನ್ನು ಬೆಳೆಸುವುದು ಜ್ಞಾನವಲ್ಲ. ದ್ವೇಷ ಬೆಳೆಸ್ತೇವಂದ್ರಿ ಅವ ಯಾವ ಮ್ಯಾಗರ ಮೆರಿವಲ್ಲ, ಆಕಾಶದಾಗರ ಮೆರ್ಕೊಂತ ಹೋಗುವಲ್ಲ, ಇವ ಅಜ್ಞಾನಿನ ನೋಡಿ. ದ್ವೇಷ ಇಲ್ಲದಂಗಿರುದು, ಎಲ್ಲರೂ ಪ್ರೇಮದಿಂದ, ಎಲ್ಲರೊಡನೆ ವೈರವಿರುವುದೇ ಕೂರ್ಪುದೇ ಚಂದಮಾಮ ಅಂತೇಳಿ ನಿಜಗೊಂಡು ಹೇಳಿದಂಗ, ದಯವಿಲ್ಲದ ಧರ್ಮ ಆವುದಯ್ಯ? ಬಸವಣ್ಣವ್ರು ಹೇಳಿಲ್ರಿ, ದಯವಿಲ್ಲದ ಧರ್ಮ ಆವುದಯ್ಯ? ಬಸವಣ್ಣವರು ದಯ ಇಲ್ಲ ಅಂದ್ರ ಅದ್ಯಾವುದು ಧರ್ಮ ಮಾರಾಯ? ಎಲ್ಲಿಂದ ಧರ್ಮ? ಅದ್ಯಾವ ಹೇಳಾವ? ಏನ್ ಧರ್ಮ ಪರ್ಮ ಏನ್ ಹೇಳ್ತಾನ? ಏನು ಓದ್ತಾನ? ದಯ ಇಲ್ಲ ಅಂದ್ರೆ ಆ ಧರ್ಮ ಏನ್? ಅದೆಲ್ಲ ತಿಳಿದಿಲ್ಲ ಅಂತ ತಿಳ್ಕೊಂಡ್ಬಿಡುದು ಅಷ್ಟೇ. ಎಲ್ಲದರಲ್ಲೂ ದಯ ಇರಬೇಕು. ಅದಕ್ಕ ಜ್ಞಾನ ಎಂತ ಕರೆದ್ರು ಅದಕ್ಕ ಜ್ಞಾನ ಅಂದ್ರು. ಏನೇನಾರ ಜ್ಞಾನ ಅಂತ ಏನ್ ಮಾತಾಡುದು? ಪಟ 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 ಏನ ಮಾತಾಡ್ತಾವಲ್ಲ ಹಕ್ಕಿ ಪಕ್ಷಿಗಳು. ಆ ಹಕ್ಕಿ ಪಕ್ಷಿಗಳ ಮಾತು ಯಾರಿಗ್ ಗೊತ್ತಾಗ್ತದೆ? ತಿಳಿತೇವೋ ಬಿಡ್ತೇವೋ? ಎಲ್ಲೇನ್ ತಿಳಿತೈತಿ? ಇದು ಜ್ಞಾನ ಅಂತಾರೆ ಇದಕ್ಕ. ಏನು ವೇದಾಂಗಗಳನ್ನ ಓದಿ ಹೇಳಿ ಬಿಡ್ರಿ, ತಗೊಂಡೇ ಮಾಡವ್ರು. ಪ್ರೀತಿನ ಇಲ್ಲಂದ್ರ, ದಯಾನ ಇಲ್ಲಂದ್ರ, ಎಲ್ಲರೂ ಒಂದನ್ನು ಭಾವ ಇರ್ಲಿಲ್ಲ ಅಂದ್ರ ತಗೊಂಡೇ ಮಾಡವ್ರು. ಬಾಳ ಕಲ್ತಾನ ಅಂದ್ರು ಇದ್ಯಾವ್ರು? ಯಾವ್ದು ಎಲ್ಲಿ ಬರ್ತೈತಿ? ಅದು ಒಬ್ಬಗ ಬರುದದು. ಅದು ಮಹತ್ವ ತತ್ವ ಒಂದು. ಏಕಂ ಏವಂ ಅದ್ವಿತೀಯಂ ಬ್ರಹ್ಮ ಅನ್ನೋದು ಯಾರಿಗೆ ಪಕ್ಕ ದೃಢ ಜ್ಞಾನ ಆಗೈತೋ ಅವ ಎಂದೆಂದೂ ತರುದಿಲ್ರಿ ಅಲ್ಲಿ ಭಿನ್ನ ಭಾವ. ಎಲ್ಲರೂ ನಮ್ಮವ್ರಂತ ಭಾವನೆ ಬರ್ತದೆ. ಎಲ್ಲ ಎಲ್ಲಿ ಮಾಡ್ತಾ ಎಲ್ಲಿ ನೋಡ್ರಿ, ಎಲ್ಲರಿಗೆ ಗೊತ್ತ ಬರೇ ಭೇದ, ಬರೇ ಭಿನ್ನ. ಇದಕ್ಕಂತಾರ ಬಸವಣ್ಣವ್ರು ಇದನ್ನ ಹೇಳಿದ್ರ, ನಮ್ಮ ಜಾತಿ ಬೇರೆ ನಿಮ್ಮ ಜಾತಿ ಬೇರೆ ಅಂತ ಹೇಳಿದ್ರ ಹೇಳಿಲ್ಲ? ಹೇಳ್ಯಾರ. ನಾವೇನು ಮಾಡ್ತೀವಿ? ಯಾವ ಮಹಾತ್ಮರು ಹೇಳ್ಯಾರ್ರಿ ಭಿನ್ನ? ಒಂದಂತ ಹೇಳ್ಯಾರ. ನಾವು ಮಾಡೋದು ಕೆತ್ತ ಬಜ್ಜಿ ಏನೇನಾರ ಮಾಡ್ಕೊಂತ ಅಲ್ಲ. ಅದು ತಿಳಿದಿಲ್ಲ ಅಂತ ಅರ್ಥ. ತಿಳಿದವ್ರು ಹೆಂಗಾರ ಯಾಕೆ ಮಾಡಕ್ ಹೋಗ್ತಾರೆ? ಭೇದ ದಾರಿ ಹಿಡ್ದು ಹೋಗ್ತಾರೆ. ಮಹಾತ್ಮರು ಹೆಂಗ ಹೇಳ್ಯಾರ ಹಂಗ ಸಾಕ್ತಾರೆ. ಇದಕ್ಕ ಜ್ಞಾನ ಅಂತಾರ್ರಿಪ್ಪ. ಭಾರತ ದೇಶದಲ್ಲಿ ಹುಟ್ಟಿದ ಮಹಾತ್ಮರು ಜ್ಞಾನದ ಬೆಳಕನ್ನು ಹರಡಿದರು. ಮತ್ ಎದಕ್ಕೆ ಬಂದಿದ್ರು? ಜ್ಞಾನವನ್ನ ಹರಡಕ ಬಂದಿದ್ರು. ಜ್ಞಾನ ಎಲ್ಲರೂ ತಿಳಿಲಿ ಅಂತ ಬಂದಿದ್ರು. ಅದಕ್ಕ ಹಳ್ಳಿ ಗಲ್ಲಿ 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 ತಿರುಗಾಡಿ ತಿಳಿಸಾಕ ಪ್ರಯತ್ನ ಮಾಡಿ ಹೆಂಗ ಸಾಗಿದ್ರಿ ಅವರು. ಗಂಧದ ಕೊರಡ ಹೆಂಗ ಸಾವಕಾಶ ಸಾವ್ಕೊಂತ ಹೊಕ್ಕೈತಿವೋ ಹಂಗ ಮಹಾತ್ಮರ ಸಾವ್ಕೊಂತ ಹೋದ್ರು. ಅದೇ ಜ್ಞಾನ. ಜ್ಞಾನದ ಬೆಳಕನ್ನು ಹರಡಿದ್ರು. ಆದ್ದರಿಂದ ಮಹಾತ್ಮರ ಚರಿತ್ರೆ ಕೇಳುವುದು, ಓದುವುದು ಹವ್ಯಾಸ ಮಾಡಿಕೊಳ್ಬೇಕು. ನಾನಾರು ವಿಚಾರ ಮಾಡುವ ಕ್ರಮವನ್ನ ಬೆಳೆಸ್ಕೋಬೇಕ್ರಿ. ನಮ್ಮ ಊರಲ್ಲಿ, ನಮ್ಮ ಮನೆಯಲ್ಲಿ,
ನಮ್ಮ ಸಮಾಜದಲ್ಲಿ ವಿಚಾರ ಮಾಡುವ ಕ್ರಮವಾಗಲಿ, ಗರ್ಗದ ಮಡಿವಾಳೇಶ್ವರರ ಮಠದ ಸಂಸ್ಥಾನ ಮಠ, ಗರ್ಗದ ಮಡಿವಾಳೇಶ್ವರ ಮಠ ಎನ್ನುವ ಮಡಿವಾಳ ಸ್ವಾಮಿಗಳವರು ಒಳ್ಳೆ ಸತ್ಸಂಗ ಮಾಡ್ರಿ, ಒಳ್ಳೆ ವಿಚಾರವನ್ನು ಮಾಡ್ರಿ. ಆದ್ದರಿಂದ ಮಹಾತ್ಮರ ಮಾತುಗಳು, ತತ್ವದ ವಿಚಾರಗಳು ಮೇಲೆ ಮೇಲೆ ಮಾಡುವುದರಿಂದ ನಮ್ಮ ಜ್ಞಾನ ದೂರ ಆಕ್ಕೈತಿ. ತಪ್ಪು ತಿಳುವಳಿಕೆ ಹೋಗಿ ಸರಿಯಾದ ತಿಳುವಳಿಕೆ ಬರ್ತೈತಿ. ಭಾರತ ದೇಶದಲ್ಲಿ ಹುಟ್ಟಿದ ನಾವೇ ಭಾಗ್ಯವಂತರು. ಗರ್ಗ ಅಲ್ಪ ಇದು ಸ್ವರ್ಗ ಅಂತಾರಂತ. ಗರ್ಗದ ಮಡಿವಾಳೇಶ್ವರರು ಗರ್ಗದಲ್ಲಿ ಶಿವಯೋಗಿ ನೆಲೆಸಿದ್ರು. ದರ್ಶನ ಬಯಸಿ ಒಬ್ಬಳಿಗೆ ಬರಲು ಸಿದ್ಧಾರೂಢರು ಕಾಣಲಂತ ಬರಲು ನಾವೆಲ್ಲರೂ ಗೈದ ನಾಗಲಿಂಗಪ್ಪ, ಹಿಸ್ನಾಳ ಶರೀಫಜ್ಜ ಅವರ ಅನುಗ್ರಹ ಬಯಸಿ ಅವರಲ್ಲಿ ಹೇಳಿದ ಎಂದರು. ಗಂಟ್ಯಪ್ಪ ಭಕ್ತನಾದ ಗಂಟ್ಯಪ್ರಿ ಅವರ ಭಕ್ತ ಶಿಷ್ಯ, ಗರ್ಗದ ಮಡಿವಾಳಪ್ಪನವ್ರ ಶಿಷ್ಯ ಗಂಟ್ಯಪ್ಪ. ಎಂತ ಗಂಟ್ಯಪ್ರಿ, ಗಂಟ್ಯಪ್ಪ ಅಂದ್ರೆ ಗಂಟ್ಯಪ್ಪ. ಗುರುಗಳು ಏನ್ ಹೇಳ್ತಾರ ಅದೇ ಸತ್ಯನ ಅಂತ ನಂಬಿದವ್ರು. ಗಂಟ್ಯಪ್ಪ ಭಕ್ತನಾದ, ಸ್ವಾಮಿ ಸೇವಕನಾದ, ಹಳ್ಳದ ದಡದಲ್ಲಿ ಯೋಗಿ ವಾಸವಾದ ಹಂಗರಿಕಿ ಹತ್ರ, ಹಂಗರಿಕಿ ದೇಶಗತಿ ಅಂದ್ರೆ ಗೊತ್ತಾಗತ್ತದ. ಅವೆಲ್ಲ ದೇಶಗತಿ ಮಣಿತನ ಅಂತ ಹೇಳ್ತಲ್ರಿ, ಅವೆಲ್ಲ ಇವು ಅವೆಲ್ಲ ಅಲ್ಲಿ ಹಂಗರಿಕಿ ಹತ್ರ ದೇಶಗತಿ. ಲಕ್ಷ್ಮೀ ಸರಸ್ವತಿ ವಾಸ, ಶಿವಯೋಗಿ ಬಲದಿರ್ಲು ಅನ್ಯವಾಸ ಎಂದು ಗರ್ಗದ ಶಿವಯೋಗೀಶ್ವರರು ನುಡಿದರು. ಅಲ್ಲಿ ಅನ್ನವಾಸ, ಅನ್ನದ ಸುರಿಮಳೆ. ಗರ್ಗದ ಒಳಗ ಸಾಕ್ಷಾತ್ ವೀರಭದ್ರೇಶ್ವರನ ಅವತಾರಿಯಾದ ಜಗದ್ಗುರು ಮಡಿವಾಳೇಶ್ವರ ಸ್ವಾಮಿಗಳು ವಾಸ ಮಾಡಿದ್ರು. ಅವರನ್ನ ಹುಡಿಕೊಂಡು ಅನೇಕ ಮಹಾತ್ಮರು ಬಂದರು. ಗರ್ಗದ ಮಡಿವಾಳ ಸ್ವಾಮಿಗಳು ಹಾಗೂ ನವಲಗುಂದ ನಾಗಲಿಂಗ ಸ್ವಾಮಿಗಳಿಗೂ ಬಹಳ ಅವಿನಾಭಾವ ಸಂಬಂಧ ಮೊದಲಾಗಿದ್ದ. ಇಬ್ರು ಕೂಡಿ ದೇಶ ಸಂಚಾರ ಮಾಡಿ ಅನೇಕ ಭಕ್ತರನ್ನು ಉದ್ಧಾರ ಮಾಡಿದ ಮಹಾತ್ಮರು. ಇಬ್ರು ಕೂಡಿ ಸಂಚಾರ ಮಾಡುವ ಸಮಯದಲ್ಲಿ ಒಂದು ಊರಾಗ ಒಂದು ಆಕಳ, ಊರಾಗ ಹೋಗುವಾಗ್ರಿ ಒಂದು ಮುದುಕಿ ಅಜ್ಜಿ, ಅವರು ಆಕಳ ಈಯಕತ್ತೈತ್ರಿ. ಆಕಳ ಕರು ಹಾಕಾಕ್ ಹತ್ತಿತ್ತು. ಆ ಕಟ್ಟಿ ಮ್ಯಾಲ ಇವ್ರಿಬ್ರು ಕುಂತಾರ್ರಿ. ಆ ಮುದುಕಿ ಮನ್ಯಾಗ ಅವ್ ಕಟ್ಟಿ ಮ್ಯಾಲ ಕುಳಿತಿದ್ರು.
ಅವಾಗ ಇಬ್ರು ಮಾತಾಡ್ತಾ ಏನಂದ್ರು, ಗರ್ಗದ ಮಡಿವಾಳಪ್ಪನವರು ನವಲಗುಂದದ ನಾಗಲಿಂಗಪ್ಪನವ್ರು ಇಬ್ರು ಮಾತಾಡಕತ್ತಿದ್ರು. ಈ ಆಕಳ ಹೆಣ್ಣು ಕರು ಹಾಕ್ತೈತ್ ನೋಡಂತ ಒಬ್ರು ಮಾತಾಡಿದ್ರು. ಅದ್ರಾಗ ಇನ್ನೊಬ್ರು ಗಂಡು ಕರು ಹಾಕ್ತೈತಿ ಅಂತಂದ್ರು. ಆಗ ನಾಗಲಿಂಗಪ್ಪನವರು ಹೋರಿನ ಹಾಕ್ತದಪ್ಪ ಅಂದ್ರು. ಹೋಗ್ಲಿ, ಇಬ್ರು ಹೋರಿಕರ, ಒಬ್ರು ತಾವ ಹೋರಿಕರ ಹೆಣಗಾರ ಅಂತ ತಾವ ಮಾತಾಡ್ತಿದ್ರು. ಇಬ್ರು ಆ ಮುದುಕರ ಹೇಳಿಲ್ಲ ಕೇಳಿಲ್ಲ, ಇಬ್ರು ಅಲ್ಲೇ ಕುಂತಾರ. ಆಗ ಮುದುಕಿ ಏನಂದ್ರಿ, ಇಲ್ಲೇ ಹೆಂಗಾದ್ರು ಕುಂತೀರಿ, ಇನ್ನೊಂದ್ 10 ನಿಮಿಷ ಇಲ್ಲೇ ಕುಂತು ಬಿಡ್ರಲ್ಲ. ಏನ ಕರ ಹಾಕ್ತೈತಿ ಏನು ಹೋರಿ ಹಾಕ್ತೈತಿ ಎಲ್ಲ ತಿಳಿದ ಹೋಗ್ತೈತಲ್ಲ ಬಾನ್ನ. ಆಕಿಗೆ ಒಂದ್ ಚಾನ್ಸ್ ರೀ, ಹೋರಿನೂ ಹಾಕ್ರಿ ಕರುನ ಹಾಕ್ಲಿ, 2 ಅಕ್ಕವಲ್ಲಂತ ಆಕಿದು ಒಂದ್ ಆಸೆ ಒಳಗ. ಏನ್ ಮಹಾತ್ಮರ ಮಾತಂತೂ ಸುಳ್ಳು ಆಗುದಿಲ್ಲ ಅಂತ ಎಲ್ಲರಿಗೂ ಗೊತ್ತು. ಅದಕ್ಕೆ ಇನ್ನೊಂದ್ 10 ನಿಮಿಷ ಇಲ್ಲೇ ಕೂಡ್ರಿ ಅಂದ್ಲ. ಏನು ನೋಡೋಣ ಏನೇನ್ ಆಕೈತಿ ಅಂತ ಹೇಳಿ ಆಗ ಮಡಿವಾಳದ ನಾಗಲಿಂಗ ಮಡಿವಾಳಿ ಹೇಳಿದ್ದು ಸುಳ್ಳಾಯ್ತು. ಮಡಿವಾಳಪ್ಪ ಹೇಳಿದ್ದು ಸುಳ್ಳಾತು, ನಾಗಲಿಂಗಪ್ಪನಾರು ಹೇಳಿದ್ದು ಖರೆ ಆತು. ಮೊದಲು ಹೋರಿಕರ ಈತ್ರಿ ಅಂತ ಊರ್ ತುಂಬಾ ಡಂಗ್ರ ಹಾಕಿಸಿ ಬಿಡು ಅಂದ್ರು. ಬರ್ರಿ ಅಂದ್ರ ಊರೆಲ್ಲ ಮಂದಿ ಬರ್ಬೇಕಲ್ಲ, ಅಲ್ಲೇ ಎಲ್ಲರೂ ಬರುವಂಗ ಡಂಗ್ರ ಹಾಕ್ಸಿದ್ರು. ಮತ್ತು ಹೋರಿಕರ ಇಳ್ದೈತೆಲ್ಲ. ನಾಗಲಿಂಗಪ್ಪ ಹೇಳಿದ ಮಾತು ಸತ್ಯ ಅಂತ ಹೇಳ್ಯಾರಲ್ಲ. ಹಂಗಾರ ಮಡಿವಾಳಪ್ಪನ ಮಾತು ಸುಳ್ಳಾತ. ಇವ್ರದ್ದು ನಾಟಕ್ರಿ ಇವು. ಜನರಿಗೆ ತೋರ್ಸಾಕ ಡಂಗ್ರ ಹಾಕಿಸಿದ್ರು. ಇಡೀ ಊರ್ ಮಂದಿ ಬಂತು, ಹೋರಿಕರ ನಾಗಲಿಂಗಪ್ಪನವ್ರು ಹೇಳಿದೆ ಹಂಗ ಹೋರಿಕರ ಹಾಕೈತಿ. ಮತ್ತ ಗರ್ಗದ ಮಡಿವಾಳಪ್ಪನವ್ರು ಏನ್ ಹೇಳಿದ್ರು, ಹೆಣಗಾರ ಈತೈತಿ ಅಂತ ಅವ್ರು ಹೇಳಿದ್ರು. ಮಡಿವಾಳಪ್ಪ ಮಾತು ಸುಳ್ಳಾತು ಬಿಡು ಅಂದ್ರು. ಆ ಕ್ಷಣ ಸ್ವಲ್ಪ ಸಮಯವಾದ ಮೇಲೆ ಆಗ ಹೆಣಗರುವಿಗೆ ಮತ್ತೆ ಜನ್ಮ ಕೊಡ್ತೀರಿಪ್ಪ. ಆಕಳ ಮುದುಕಿ ಹೆಂಗಾಗಿರ್ಬೇಕ್ರಿ, ಜನರಿಗೆ ಹೆಂಗಾಗಿರ್ಬೇಕು, ಕಣ್ಣೀರ್ ಸುರಿಸ್ತಾ. ಕಣ್ಣೀರ್ ಅಂದ್ರ ಅವು ಆನಂದ ಭಾಸ್ಪ ಸುರಿಸ್ತಾ. ಎಷ್ಟು ನಿಮ್ದು ಇಬ್ರದು ಜಗಳ, ನೀವು ಹಿಂಗ ಜಗಾಡ್ಕೊಂತ ಇದ್ರ ನನಗೆ ಲಾಭ ಆಯ್ತು ಬಿಡಪ್ಪ ಅಂತ ಅಂದ್ಲ ಮುದುಕಿ. ಯಪ್ಪ ನೀವು ಇಲ್ಲೇ ಕುಂಡ್ರಿ, ಹಾಲು ಹಿಂಡ್ತೀನಿ, ಗಟ್ಟಿಗಿನ್ನ ಮಾಡ್ತೀನಿ, ಗಟ್ಟಿಗಿನ್ನ ಮಾಡಿ ನಿಮಗ ಉಣಿಸಿ ಬಿಡ್ತೀನಿ. ಇಬ್ರು ಪಾದ ಪೂಜೆ ಮಾಡಿ, ಇಬ್ರಿಗೂ ಗಿನ್ನ ಮಾಡಿ ಉಣಿಸಿ ಕಳಿಸಿದ್ಲು. ಇಬ್ರು ಮಹಾತ್ಮರು ಅವಿನಾಭಾವ ಸಂಬಂಧ. ಅಜ್ಜನವರದು ಮಡಿವಾಳ ಅಜ್ಜನವರು ಸೋಮ್ನ ಕೂಡ್ರುದು. ನಾಗಲಿಂಗಜ್ಜ ಇವ ಸೋಮ್ನ ಕೂಡ್ರು ಪೈಕಿನ ಅಲ್ಲ, ಇವ ಕಿಡಿಗೇಡಿತನ ಮಾಡಾವ. ಹಿಂಗ ಕಿಡಿಗೇಡಿತನ ಮಾಡ್ಕೊಂತ ಅಡ್ಡಾಡುವಾಗ ಆ ಊರಾಗ ಒಂದು ಬಣವಿಗೆ ಬೆಂಕಿ ಹಚ್ಚಿ ಬಂದು ಊರವ್ರಿಗೆ ಅಲ್ಲಿ ಕುಂತ ನೋಡ್ರಿ ಸಾಧು ಇವ ನಾಗಲಿಂಗಪ್ಪ ಅಜ್ಜ. ಈ ಮಡಿವಾಳಪ್ಪ ಅಜ್ಜಗ ಮಂದಿಗೆ ಹೇಳ್ತಾನ, ಇಲ್ಲದ ನೋಡ್ರಿ ಕಣ್ ಕಾಣೋದಿಲ್ಲ ಅಂತ ಹೇಳ್ತಾನ್ರಿ. ಅಲ್ಲಿ ಬೆಂಕಿ ಹಚ್ಚಿ ಬಂದಾವ್ ಇವನ ಬಣಿವಿಗೆ.
ಊರವ್ರಿಗೆ ಅಲ್ಲಿ ಕುಂತ ನೋಡ್ರಿ ಸಾಧು, ಅವನು ಬೆಂಕಿ ಹಚ್ಚಿದ ಅವನ ಅಂತ ಹೇಳಿ ಬಿಡುದು. ಮಡಿವಾಳ ಅಜ್ಜ ನಾ ಅಲ್ಲಪ್ಪ ನಾಗಲಿಂಗ ಅಂತ ಇಬ್ಬರನ್ನು ಕಟ್ಟಿ ಕಟ್ಟಿ ಹೊಡಿತೇವಂದ್ರು. ಇಬ್ಬರನ್ನು ಕಟ್ಟಿ ಕಂಬಕ್ ಕಟ್ಟಿ ಹೊಡಿತೇವಂದ್ರು. ನೀವು ಜನರಿಗೆ ತಿಳಿಬೇಕಲ್ರಿ ಇವ್ರು ಮಾಡುದು. ಅಂದಾಗ ಮಡಿವಾಳಪ್ಪನದೊಟ್ಟು ತೋರಿಸ್ಬೇಕಾಗಿತ್ತು ಜನರಿಗೆ. ಕಣ್ಣು ಕಾಣುದಿಲ್ಲ ಅಂತಾನ, ಅವನ ಹತ್ರ ಶಕ್ತಿ ಅಂತದೈತೆ ಅನ್ನೋದು ನಾಗಲಿಂಗಪ್ಪ ಗೊತ್ತ. ಅಂದಾಗ ಮಡಿವಾಳಪ್ಪ ಅಜ್ಜ, ಇಲ್ರಿ ನಾನು ಬಣವಿಗೆ ಬೆಂಕಿ ಹಚ್ಚಿಲ್ಲ, ಬೇಕಾದ್ರೆ ಈಗ ಬಣವಿ ಹೋಗಿ ನೋಡ್ರಿ, ನಿಮ್ಮ ಬಣವಿ ಸುಟ್ಟಿಲ್ಲ, ನಿಮ್ಮ ಬಣವಿ ಹೆಂಗ ಐತಿ ಹಂಗ ಐತಿ. ಯಾರ್ ಕೇಳ್ತಾರ್ರಿ ನಿಮ್ ಬಣವಿ? ಅಲ್ಲ ಬೆಂಕಿ ಹಚ್ಚಿದ್ದು ನೋಡ್ಯಾರ, ಸುಡಾಕ್ ಹತ್ತೈತಿ ಅಂದ್ರ ಬಣಿ ಉಳಿತೈತ್ರಿ ಅದ ಹೆಂಗ್ ಉಳಿತೈತಿ? ಮತ್ ಇಲ್ಲಿ ನಾಗಲಿಂಗಪ್ಪನ ಅಜ್ಜನ ಕಡ್ತಕ್ಕ ಆ ಬಣಿವು ಉಳಿಸಬೇಕು ಇವ ಗರ್ಗದ ಮಡಿವಾಳಪ್ಪ. ಇಲ್ಲಕಂದ್ರ ಕೇಳ್ತಾರ ಯಾರು? ಇಬ್ರನ್ನು ಕಟ್ಟಿ ಹೊಡಿತಾರೋ ಮಡಿವಾಳಿ ಅಣ್ಣವಿವ. ಇಲ್ರಿ ನಿಮ್ ಬಣಿವಿ ಹೆಂಗಿತ್ತು ಹಂಗ ಐತಿ, ಹೋಗ್ರಿ ನೋಡ್ರಿ ಅಂದಾಗ ಹೋಗಿ ನೋಡಿದ್ರು ಬಣಿವಿ ಹೆಂಗಿದ್ದು ಹಂಗ ಇದ್ವು ಅಂತ. ಬೆಂಕಿ ಹತ್ತಿದ್ದ ಕರೆ, ಆದ್ರ ಬಣವಿ ಸುತ್ತಲ ಒಂದ್ ತಟ್ ಸುಟ್ಟದ್ದು ಕರೆ, ಅಲ್ಲೇ ಬೆಂಕಿ ಆರೇತಿ. ಹಿಂಗ ಅಘಟಿತ ಘಟನಾ ಮಾಡ್ತಾ ಬಂದಿದ್ರು. ಸಂಚಾರ ಮುಗಿಸಿ ಮಡಿವಾಳ ಅಜ್ಜ ಗರ್ಗಕ್ಕೆ ಬಂದ್ರ. ನಾಗಲಿಂಗ ಅಜ್ಜ ನೌಲ್ಗುಂದಕ್ಕೆ ಹೋದ. ಅವಾಗ ಒಂದು ದಿವ್ಸ ನಾಗಲಿಂಗ ಅಜ್ಜ ಅವರು ಮಡಿವಾಳಪ್ಪ ಅಜ್ಜನ ಬೆಟ್ಟಿಗೆ ಗರ್ಗಕ್ಕೆ ಹೋಗ್ಬೇಕಂತ ಬಂದ. ಇವಾಗ ಮೊದಲ ಗೊತ್ತ್ರಿ ಗರ್ಗ ಆ ಮಡಿವಾಳಪ್ಪ ಅಜ್ಜಗ. ಇವ್ಗೂ ಗೊತ್ತು ಅವಗೂ ಗೊತ್ತು. ಅದಕ್ಕ ಗಂಟ್ಯಪ್ಪ ಮಡಿವಾಳ ಅಜ್ಜ ಬರ್ತಾನೋ, ಅಜ್ಜನ ಶಿಷ್ಯ ಗಂಟ್ಯಪ್ಪ ಅವ ಮಡಿವಾಳ ಅಜ್ಜನ ಶಿಷ್ಯ. ಬಾರೋ ಗಂಟ್ಯ ಲಘು ಬಾರೋ ಅಂದ್ರು. ಮಡಿವಾಳ ಅಜ್ಜ ಗಂಟ್ಯಪ್ಪ ಬಂದು, ಯಾಕಪ್ಪ ಯಾಕ ಕರ್ದಿ? ಮೊದಲ ಮಠದ ಕದ ಹಾಕು, ದೌಡು ಮಾಡಿ ಕದ ಹಾಕು. ಯಾಕ್ರಿ? ಹಾಕ ಕದ ಹಾಕ ಮೊದಲ. ಅವ ಕಿಡಿಗೇಡಿ ನಾಗಲಿಂಗ ಬರಾಕತ್ಯಾನೋ, ಏನ್ ಗದ್ಲ ಮಾಡ್ತಾನೋ ಏನ್ ಗೊತ್ತಿದ್ದಲ್ಲ, ಒಟ್ಟು ಏನಾರ ಮಾಡ್ತಾನ, ಮೊದಲು ಕದ ಹಾಕ ಅಂದ್ರ ಇಲ್ಲಂತ ತಿಳ್ಕೊಲಿ ಅಂತ ಬಾಗ್ಲ ಹಾಕಿದ. ಈ ಬಾಗ್ಲ ಹಾಕಿದ್ದ ನಾಗಲಿಂಗಪ್ಪ ಅಜ್ಜ ಅಲ ಕೊಡ್ಡ ನಾಗಲಿಂಗ ಬರ್ತಾನಂತೇಳಿ ಕದ ಮುಚ್ಕೊಂಡು ಒಳಗೆ ಕೊಂಡ್ರವ. ಕದ ತೆಗಿಲಿಲ್ಲ, ನೀನ ಕದ ತೆಗಿದಿರ್ಬೇಕಪ್ಪ. ಹಂಗ ಮಾಡ್ತೀನಿ ಅಂತೇಳಿ ನಾಗಲಿಂಗಪ್ಪ ಅಜ್ಜ ದಾರಿಯೊಳಗ ಅಂದ್ರಂತ, ನಾ ಬರ್ತೇನಂತ ಬಾಗ್ಲ ಹಾಕಿಯೇ ಇಲ್ಲ, ನೀನ ಬಾಗ್ಲ ತೆಗಿಯುವಂಗ ಮಾಡ್ತೀನಿ ಅಂದ. ಸಿದಿಗೆ ಅಲ್ರಿ ಅವಂದು, ಸಿದಿಗೆ ಅವಂದು. ಸಿದಿಗೆ ಮೇಲೆ ಬರವ ಅವನು ಗಾಡಿ ಯಾವುದು, ಎಲ್ಲಾ ವಾಹನ ಯಾವ ಅಂದ್ರ ಸತ್ತದ್ದು ಯಾವರ ಬಿದ್ದಿರ್ತಾವಲ್ಲ ಅವ ಅವನು ಸಿದಿಗೆ. ಹತ್ತಿರ್ಲೆ ನಡ್ರಲೆ ನಡಿಲಿ ಅಂದ್ ಬಿಡವ, ಅದ್ರ ಕುಂಡ್ರವ ಹತ್ಕೊಂಡು ಎಬ್ಸ್ಕೊಂಡು ಹೋಗಿಬಿಡವ. ಇದ ಒಂದು ಹಂಗ ಸಿದಿಗೆ ಮೇಲೆ ಕುಳಿತು ಬರಾಕ್ ಹತ್ತಿದ್ರು. ಮಠದ ಬಾಗಲ ಮುಂದ ಒಂದು ಬಾವಿ ಇತ್ತು. ನೀರು ತರಕಂತ ಒಬ್ಬ ಹೆಣ್ಮಗಳು ಬಂದಳು. ಅದು ಗರ್ಭಿಣಿ ಇದ್ದ ಹೆಣ್ಮಗಳು. ಹಿಂದ್ಗಡೆ ಹೋಗಿ ಅವ ಬಾಗಲ ಹಾಕಿದ್ದು ಗೊತ್ತಿತ್ತಲ್ಲ ಇವ್ಗ, ಆ ಹೆಣ್ಮಗಳನ್ನ ಬಾವ್ಯಾಗ ದುಗಿಸ್ಬಿಡು. ಎಲ್ಲರೂ ಬರ್ರಿ ಪೋ ಬರ್ರಿ, ಒಬ್ಬಕಿ ಹೆಣ್ಮಗಳು ಬಾವ್ಯಾಗ ಬಿದ್ದಾಳ, ಇಲ್ಲೇ ಎಲ್ಲರೂ ಬರ್ರಿ
ಅಂತ ಕೂಗಾಕ್ ಹತ್ತಿದ. ಏನಾತು? ಯಾಕೆ ಯಾಕೆ? ಹೆಣ್ಮಗಳ ಬಾವಿ ಬಿದ್ಲು. ಯಾರು? ಅಲ್ಲಿ ಒಬ್ಬ ಕದ ಹಾಕೊಂಡು ಒಳಗ ಕುಂತಾನ. ಈಗ ನುಗ್ಸಿದ್ದು ನೋಡೇನ. ಆ ಬಾವಿ ಒಳಗ ದೂಕಿ ಕದ ಹಾಕೊಂಡ್ ಕುಂತಾನ. ಮಡಿವಾಳೆ ಅವ. ಹತ್ತಿದ್ರು. ಎಲ್ಲಾ ಹೊಲ್ದಾಗಿದ್ದವ್ರು, ಅಲ್ಲಿದ್ದವ್ರು ಎಲ್ಲಾ ಜನ ಬಂದ್ರು. ಅಷ್ಟ್ರೊಳಗ ಹೆಣ್ಣು ಮಗಳು ಸತ್ತ ಬಿದ್ದಾಳು. ಮತ್ತೆ ಏಟ್ ತಡಿತೈತಿ? ಅಲ್ಲಿ ಹೆಂಗ್ ತಡಿಯೈತಿ? ಅವಾಗ ನಾಗಲಿಂಗ ಅದ್ದವ್ರು ಮಠದ ಒಳಗ ಕದ ಹಾಕೊಂಡು ಕುಂತಾನ ನೋಡ್ರಿ. ನನ್ನ ಕಣ್ಣಿಲಿ ನೋಡೇನಿ. ಬ್ಯಾಡು ಬ್ಯಾಡು ಅಂದ್ರ ಒಳಗ್ ಹೋಗಿ ಕದ ಹಾಕೊಂಡ್ ಕುಂತಾನ ನೋಡ್ರಿ. ನೋಡಿ ನೋಡ್ರಿ, ಬೇಕಾರ ಅವನ್ನ ಬಾಗ್ಲ ತಗಸ್ರಿ ನೋಡ್ರಿ. ಮುಗಿಸಿ ಮಠದೊಳಗ ಕದ ಹಾಕೊಂಡು ಕುಂತಾನ ನೋಡ್ರಿ. ಕದ ಮುರಿರಿ, ಹೊರಗ್ ಕರ್ಕೊಂಡ್ ಬರ್ರಿ ಅಂದ್ರು. ಗರಗದ ಮಂದಿಗೆ ಎಲ್ಲಾ ಮಾಹಿತಿ ಗೊತ್ತುರಿ ಮಡಿವಾಳಪ್ಪ ಅಜ್ಜಂದ. ನಮ್ಮಪ್ಪ ಅಂತಾವಲ್ಲ, ಅವ್ಯಾಕ ನುಗ್ಗಿಸ್ತಾನ್ರಿ? ನಮ್ಮಪ್ಪ ಅಂತಾವಲ್ಲ ಅಂತ ಎಲ್ಲರಿಗೂ ಗೊತ್ತು. ಗರ್ಗದ ಮಂದಿ ಅನ್ನಕ್ ಹತ್ತಿತೀವಿ ಅಲ್ರಿ. ಇಲ್ಲಿವರೆಗೆ 20-30 ವರ್ಷ ಆಯ್ತು. ಒಮ್ಮೆರ ಬಾಗಲ ಹಾಕಿದ್ದು ನೋಡ್ರಿರನ? ನೀವ್ಯಾರು ಇಷ್ಟೆಲ್ಲ ಹೇಳ್ತಿರ ನಮ್ಮಪ್ಪ ಚಲೋ ಅಂತ? ಬಾಗಲ ಹಾಕಿದ್ದು ಒಬ್ಬರು ನೋಡ್ರಿನ? ನೋಡಿ ಬಾಗಲ ಯಾಕೆ ಹಾಕೊಂಡ್ ಕುಂತ ಕೇಳ್ರಿ ಅವ್ನು. ಬಾಗಲ ತಗಸ್ರಿ ನೋಡ್ರಿ. ಅವ್ನು ಬಾಗ್ಲ ಯಾಕೆ ಹಾಕಿದ್ ಹೇಳ್ರಿ? ಚಲೋ ಬಿಡ ನಿಮ್ಮಪ್ಪ. ಈಗ ಯಾಕೆ ಬಾಗ್ಲ ಹಾಕೊಂಡ್ ಕುಂತಾನ? ಇಲ್ಲ ಸತ್ತಾಳ ಅಂದ್ರ ಬಾಗ್ಲ ತೆಗದ್ ಯಾಕೆ ಬರ್ಬಾರ್ದು? ಮತ್ ಯಾಕೆ ಬಾಗ್ಲ ಹಾಕೊಂಡ್ ಕುಂತ? ಅದಕ್ಕ ಬಾಗ್ಲ ಹಾಕಿ ಏನು ಕುಂತಾನ ಕೇಳ್ರಿ, ಕರೀರಿ ಅವನ್ ಅಂದ್ರು. ನಾಗಲಿಂಗ ಅದ್ದವ್ರು ಅವಾಗ ಗಂಟ್ಯಾ ತನ್ನ ಆ ಕಿಡಿಗೇಡ್ತನ ಅವಾಗ ಮಡಿವಾಳಪ್ಪದ ಗಂಟ್ಯಾ ಮತ್ತ ತನ್ನ ಕಿಡಿಗೇಡ್ತನ ಬಿಡ್ಲಿಲ್ಲವ ನಾಗಲಿಂಗ ಅಂದ್ರು. ಅಂತ ಮಡಿವಾಳಪ್ಪಜ್ಜ ನಾ ದುಡಿಲ್ಲ ಅಂತ ನಾಗಲಿಂಗ ಅಜ್ಜನ ದುಡಿಲ್ಲ, ನಾನು ದುಡಿಲ್ಲ ಅಂತ ಆಕಿನ ತೆಗದ್ರ ನೋಡ್ರು. ಆಕಿನ ಮೊದ್ಲು ತೆಗದ್ ಹಾಕಿದ್ರು. ಅದಾಗ ಅವನು ಬೇಡ ನನ್ನೂ ಬೇಡಪ್ಪ. ಏನ್ ಆಕಿ ಬಿದ್ದಾಕಿಗೆ ಗೊತ್ತು. ಯಾರು ನುಗ್ಸಿದ್ರು ಏನ್ ತಾನ ಬಿದ್ಲು? ಆಕಿನ ಕೇಳಿ ಬಿಡ್ರಿ ಅಲ್ಲ ಅಂದ್ರು. ಹೌದು, ಸತ್ತಾಳ. ಏನ್ ಹೇಳ್ತಾಳ ಆಕಿ? ಬೆರಿಕೆದ ನೋಡ್ರಿ. ಇಲ್ಲಿ ಮಡಿವಾಳಿ ಮುಟ್ಲಿ ಆಕಿ ಹೇಳತ್ತಾಳ ಅವನ ಹತ್ರ ಬದುಕುಸು ಶಕ್ತಿ ಐತಿ. ಅದಕ್ಕೆ ಈ ಗತ್ತ ಹೊರಗ ಬರ್ಲಿ ಅಂತ. ಏನ ನಾಗಲಿಂಗೋ, ಏನ ಉಡಾಳ್ ನಾಗಲಿಂಗ. ಆಯ್ತಪ್ಪ ಅಂತೇಳಿ ಮುಟ್ಟಿದ. ಹೆಣ್ಮಗಳು ಯಾತ್ರಾದ್ರು. ಅವಾಗ ಆ ಹೆಣ್ಣ ಮಗಳ ಸಂಬಂಧಿಕರು ಆಕ್ರಂದನ ಮಾಡಿ ಅಳುವುದು ಹತ್ತಿದ್ರು. ಅವಾಗ ಆಕಿನ ತೆಗಿರಿ, ಆಕಿ ಯಾರು ದುಡಾಕ ಹೇಳಿ ಬಿಡಿ, ಆಕಿ ಹೇಳಿ ಪರಿಹಾರ ಆಗಲಿ ಬಿಡ್ಲಿ ಅದರಂತ ಮೇಲ್ ತೆಗೆದು ಹಾಕಿದ್ರು. ಮಡಿವಾಳ ಅಜ್ಜ ತಲಿ ಮ್ಯಾಲ ಕೈ ಆಡಿಸಿ ಹೇಳವ್ವ ಮಗಳ ಅಂದ್ರು. ಅವಾಗ ಹೆಣ್ಣು ಮಗಳು ಎಷ್ಟು ಇಬ್ರು ಅವ್ರ ಜ್ಞಾನಿಗಳು ಅಂದ್ರಪ್ಪ ಅಂದ್ಲು. ಇಬ್ರು ಜ್ಞಾನಿಗಳು ಎಲ್ಲರೂ ಕೂಡಿ ಇಬ್ರದು ಪಾದ ಪೂಜೆ ಮಾಡಿದ್ರಂತ. ಯವ್ವ ನೀನು ಜಗತ್ತಿಗೆ ತೋರ್ಸಾಕ ನೀನು ಕಾರಣ ಆಗಿದೆ, ನೀನು ಧನ್ಯಳಾಗು ಅಂತ ಹೇಳಿ ಆಶೀರ್ವಾದ ಮಾಡಿದ್ರು. ನಾಗಲಿಂಗ ಅಜ್ಜವರು ಮಡಿವಾಳ ಅಜ್ಜವ್ರದು ಕೇಳಿದವರು ಧನ್ಯರಾಗಲಿ ಅಂತ ಎಲ್ಲರಿಗೆ ನಮಸ್ಕಾರ ರೀ ಗುರುಗಳ. ನಮಸ್ಕಾರ ಎಲ್ಲರಿಗೂ.